ನಾವು ಮಾಡಕತ್ತಿದ್ದು ಈ ಈ ಇದೇನೋ ಒಂದು ಘಟನೆ ಇದೆ. ಇವತ್ತು ಸುರಕ್ಷಿತ ಇದೆ ನಮ್ಮ ದೇಶ. ಅಯೋಧ್ಯ ರಾಮ ಮಂದಿರ ಯಾರು ವಿಚಾರ ಮಾಡಿದ್ರೆ ಆಗ್ತದೆ. ಕಾಶ್ಮೀರ 370ನೇ ವಿಧಿ ಯಾರು ತೆಗೆದು ಸಾಧ್ಯತೆ ಐತೆ ಏನಿತ್ತು ಹೇಳ್ರಿ. ಬಿಟ್ಟೆಲ್ಲ ಮಾತಾಡ್ತಾರೆ ಕೆಲವು ಮಂದಿ. ಇವತ್ತು ಮೀಸಲಾತಿ ಇರಲಿಲ್ಲ ಆರ್ಟಿಕಲ್ 370 ಇವತ್ತು SC/ST ಜನಾಂಗದವರಿಗೆ MP MLA ಗ್ರಾಮ ಪಂಚಾಯತಿ ಮುನ್ಸಿಪಾಲಿಟಿ ಜಮ್ಮು ಕಾಶ್ಮೀರ ಇವತ್ತು ರಿಸರ್ವೇಶನ್ ಬಂತು. ಅದು ಕಾರಣ ನರೇಂದ್ರ ಮೋದಿ ಅಮಿತ್ ಶಾ. ನಾವೆಲ್ಲ ಹೋರಾಟ ಮಾಡಿದ್ವಿ ಕಾಶ್ಮೀರಕ್ಕೆ ಹೋಗಿ ನಾ ಅಯೋಧ್ಯ ಕಾರ್ಯಸೇವಕ. ಈಗ ಬೋರ್ಡ್ಗಳು ಹಚ್ಕೊಂಡ ನಾನು ಕಾರ್ಯಸೇವಕ ನಾವು ಒರಿಜಿನಲ್ ಅದ್ರ ಕೆಡುವುದು ನಾವು ಮುಂದೆ ನಿಂತು ಬೋರ್ಡ್ದವ್ರಿಗೆ ನಮ್ಮನ್ನೆಲ್ಲ ಹೊಡೆದ ಲಕ್ನೋಗೆ ರೈಲ್ವೆದಾಗ ಹಾಕಿ ಕಳಿಸು. ನಾನು ಡಿಸೆಂಬರ್ 6ಕ್ಕೆ ಅಲ್ಲೇ ಇದ್ದೆ. ಇಲ್ಲಿ ಬಿಜಾಪುರಕ್ಕೆ 2 ದಿವಸ ಬಿಟ್ಟು ಬಂದರೆ ಈ ಪೊಲೀಸ್ ಸ್ಟೇಷನ್ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ವೈಕೋಮಿಸಿದ್ರು. ಅವತ್ತೇ ಹೊಸ DC ಬಂದಿದ್ರು ಮದನ್ ಗೋಪಾಲ್. ಅವತ್ತೇ ಬಂದು ಜಾಯ್ನ್ ಆಗಿದೆ. ಅವ್ರು ಏನಾದ್ರು ಗೊತ್ತಿದ್ರೆ ಮದನ್ ಗೋಪಾಲ್ ಅವ್ರ ಪಾಪ ನಾನು ನೆನೆಸ್ತೀನಿ. ಕಾಂಗ್ರ್ಯಾಚುಲೇಷನ್ ಅಂತ ಹೇಳೋದು. ಒಳ್ಳೆ ಕೆಲಸಕ್ಕೆ ಹೋಗಿದ್ರು, ಪವಿತ್ರ ಕೆಲಸಕ್ಕೆ ಹೋಗಿದ್ರು. ನಾವೆಲ್ಲ ಅಯೋಧ್ಯಕ್ಕೆ ಹೋದವ್ರು. ನಮ್ಮವ್ರು DJL KJL 4 ಎನ್ಕೌಂಟರ್ ಮಾಡಿದ್ರೆ ಇವತ್ತು ನಾನು ಕಾರ್ಯಸೇವಕ ಅಂತ ಹೇಳೋ ಪರಿಸ್ಥಿತಿ ನಮ್ಮ ರಾಜ್ಯದಾಗ ಬರ್ತಿರ್ಲಿಲ್ಲ. ಅದಕ್ಕೆ ಇವೆಲ್ಲ ಏನಾಗ್ಯಾವ ಆಗ್ಯಾವ. ನಮ್ಮ ಮುಂದೆ ಇರೋದು ಒಂದೇ ಗುರಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲೇಬೇಕು. ಆಗದೆ ಅಂದರೆ ನಮ್ಮ ಕುಟುಂಬನೇ ಉಳಿದಿಲ್ಲ. ಉಳಿದ ಕುಟುಂಬ ಬಗ್ಗೆ ನಾನು ಮಾತಾಡೋದು ನಾನು ಸ್ವಂತ. ನಾವೇನು ಸುರಕ್ಷಿತ ಇಲ್ಲ. ಈಗ ಇಟ್ಟು ಹಾರಾಡ್ತಾರೆ. ರಾಹುಲ್ ಗಾಂಧಿ ಅರೆಹುಚ್ಚನಂತವ್ರಿಗೂ ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶದ ಪರಿಸ್ಥಿತಿ ನಾವೇನು ಅರೆಹುಚ್ಚದು ಯಾವಾಗ ಇದ್ರ ಏನು ಹೋಗಿ ಅಡುಗೆ ಮಾಡ್ತಾನೆ, ಒಮ್ಮೆ ಪಟಾಕಿ ಬಂಗಾರ ತೆಗಿತೀನಿ ಅಂತಾನ. ಇಂಥವನ್ನ ಮಾಡಿಬಿಟ್ರೆ ಬಸವನಗೌಡ ಏನೋ ಅಧ್ಯಕ್ಷ ಆಗಲಿಕ್ಕೆ, ಮುಖ್ಯಮಂತ್ರಿ ಆಗಲಿಕ್ಕೆ, ಮಂತ್ರಿ ಆಗಲಿಕ್ಕೆ ದೇಶ ಮತ್ತು ನಮ್ಮ ಜನ ಬಲಿಕೊಡಕ್ಕೆ ನಾಟ ಇರುತ್ತೆ. ನನಗೇನೋ ಆಗಲಿಕ್ಕಂದ್ರೆ ನಾನು ಹೋಗಿ ಮೊನ್ನೆ ಅಮಿತ್ ಶಾ ಅವರಿಗೆ ನಟರಿಗೆ ನಾನೇನು ಡಿಮಾಂಡ್ ಇಟ್ಟಿಲ್ಲ. ನಾನು ಅಧ್ಯಕ್ಷ ಮಾಡಲಿಲ್ಲ, ನಾನು ವಿರೋಧ ಪಕ್ಷ ನಾಯಕ ಮಾಡಲಿಲ್ಲ. ನಾನೇನು ಕೆಪಾಸಿಟಿ ಅನ್ನೋದು ಮೊನ್ನೆ ಬೆಳಗಾವಿ ದಿವಸ ನೀವೆಲ್ಲ ನೋಡಿದ್ದೀವಿ. ನಾನೇನು ಯಾರು ಅಡ್ಜಸ್ಟ್ಮೆಂಟ್ ಇಲ್ಲ. ನೇರವಾಗಿಯೇ ಫೈಟ್ ಮಾಡಿದಾಗ ಯಾರು ಬೆಳಗಾವಿ ದಿವಸ ನಾವೇ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಅದ್ರ ಅನ್ನೋದು ಎಲ್ಲ ನಮ್ಗೆ ಕೊಡ್ತೇವೆ. ಮಾತಾಡಕ್ಕೆ ಬಿಡೋದು. ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರಿ ನಿಮಗಲ್ಲ ಅಂತ ಭಾಷಣ ಮಾಡೋದು. ಸನ್ಮಾನ್ಯ ಶ್ರೀ ಅನ್ಕೊತ ಕೊಡ್ತಾರೆ. ಅಡ್ಜಸ್ಟ್ಮೆಂಟ್ ಅಲ್ಲ ಮತ್ತೇನು ಇನ್ನು ಇಂಥ ಕೆಟ್ಟ ಕಿಡಿಗೇಡಿಗಳು ದೇಶದ ಹೊರಗಿರುವಂತಹ ದೇಶದ್ರೋಹಿಗಳಿಗಿಂತ ಈ ದೇಶದ ಅನ್ನ ತಿನ್ನೋ ದೇಶದ್ರೋಹಿಗಳು ಅದಾರೇನ. ಒಂದು ದಿವಸನಾಗ 10 ವರ್ಷನಾಗ ಇವ್ರದ್ದು ಖತಮ್ ಆಗೋದಿಲ್ರಿ. ನಿರಂತರವಾಗಿ ಎಂಥವ್ರು ನರೇಂದ್ರ ಮೋದಿ ಅಂತವ್ರು, ಯೋಗಿ ಆದಿತ್ಯನಾಥ್ ಅಂತವ್ರು ಬಂದ್ರೆ ನಾವು ಸುರಕ್ಷಿತ ಇರ್ಲಕ್ಕೆ ಸಾಧ್ಯ ಇದೆ. ಇಲ್ಲ ನಾವು ನೀವು ಎಲ್ಲರೂ ಏನು ಜಾತ್ಯತೀತ ಹೇಳಿ ನೋಡೋಣ. ಒಂದು ಸೈಡ್ ನೀವು ಜಾತ್ಯತೀತ ಅಂದ್ರೆ ಏನದು, ಹಿಂದೂಗಳ ಮೇಲೆ ದೌರ್ಜನ್ಯ ಬೇಕಾದ್ರೆ ಮಾಡಿದ್ರು ನಡೀತೈತಿ. ಅವ್ರಿಗೇನು ಆಗಬಾರ್ದು. 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಯಾರಕ್ಕೊಂದು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರೆ, ಮೊದಲ ಹಕ್ಕು ಮುಸ್ಲಿಮರದತ್ತು ಈ ದೇಶದ ಮೇಲೆ. ಅವರು ಮೊದಲು ಪಾಲುದಾರತ್ತ. ಮತ್ತು ಗಾಂಧಿ ಮತ್ತು ನೆಹರು ಕೂಡ ಪಾಕಿಸ್ತಾನ ಅದಕ್ಕೆ ಕಿಸಿಲ ಕೊಟ್ಟಾರೆ. ನಾವು ಏನು ಯಾವ ಆಧಾರ ಮೇಲೆ ಕೊಟ್ಟರು ಪಾಕಿಸ್ತಾನ? ನೀವು ಇಲ್ಲಿ ಇರುವುದು ಸುಮ್ಮ ನಮ್ಮ ಹಿಂದೂಗಳ ದಯಾಮಯದಿಂದ ಅಡ್ಡೆ. ನಮ್ಮ ಹಿಂದೂ ಸಮಾಜ ದೊಡ್ಡ ಮನಸ್ಥಿತಿ, ವಸುದೇವ ಕುಟುಂಬಕಂ ಅಂತ ಒಂದು ಸಂಸ್ಕೃತಿ ಇರುವಂಥ ಭಾರತ. ಇಲ್ಲಿ ಇರ್ಬೇಕಾದ್ರೆ ಹೀಗೆ ಇರ್ಬೇಕು. ಬಿಟ್ಟು ನೀವು ಎಲ್ಲರೇ ದಿನ ನೋಡ್ರಿ. ನೀನು ಅವ್ರು KG ಹೇಳಿದ್ರು DK ಶಿವಕುಮಾರ್ मणि कोड़ा हमारा छोकरा कुछ भी नहीं किया, घर में छूट बैठा था, देखने के लिए गया, कोतंबरी लेके आने के लिए गया था, पकड़ गया, अंदर डाल के ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಾರಿ. ಏನಾಗ್ತದೆ ಪೊಲೀಸರು ಸ್ಟೇಷನ್ ಬೆಂಕಿ, ಪೊಲೀಸ್ ಜೀಪ್ ಸುಟ್ಟಾರ, ಪೊಲೀಸರ ಮ್ಯಾಗನೇ ಗುಂಡಾಗಿರಿ ಮಾಡ್ತಾರೆ. ಮತ್ತು ನಿಮ್ಮ ಮುಂದೆ ದೇಶ ಹೆಂಗೆ ಸುರಕ್ಷಿತ? ಅದಕ್ಕೆ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಅನಿವಾರ್ಯ ಇದೆ. ಅವ್ರು ಬಂದ ಮೇಲೆ ಎಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗೆ ಎಲ್ಲಿ ರಜಾವನ್ರಿ? ಭಯೋತ್ಪಾದಕ ಎಷ್ಟು ಕಡೆ ಬಾಂಬ್ ಸ್ಫೋಟ ಆಗ್ತಿತ್ತು, ಎಲ್ಲ ರಜಾವು. ಅವರು ದೇಶ ಉಳಿದಿದ್ದೇ 9 ವರ್ಷ ನರೇಂದ್ರ ಮೋದಿ ಪ್ರಧಾನಿ. ಮತ್ತೇನು ಈ ದೇಶನಾಗ ಯಾರು ಅದಾರ ಹೇಳ್ರಪ್ಪ?
ಆಲ್ಟರ್ನೇಟ್ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಅದಾರ? ಹಾ, ಖರ್ಗೆರು ಬೇಡ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರಲ್ರಿ. ರಾಹುಲ್ ಗಾಂಧಿ ಯಾರಿಗೂ ಆಗಲತ್ತ ಯಾರು? ಸಿದ್ದರಾಮಯ್ಯನವರು. ಅಂದ್ರೆ ಸಿದ್ದರಾಮಯ್ಯ ಅವ್ರ ಸಹಿತ ಖರ್ಗೆರು ಸಪೋರ್ಟ್ ಮಾಡಲಾಗ ನೋಡಿ. ದಲಿತರ ಮೇಲೆ ಎಷ್ಟು ಸಿದ್ದರಾಮಯ್ಯ ಅವ್ರ ಪ್ರೀತಿ ಐತಿ, ಬರೀ ನಿಮ್ಮ ಸಾಬ್ರ ಮ್ಯಾಗ ಪ್ರೀತಿ ಐತಲ್ಲ.